ನಾನಿವಾಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಬೂತ್ ನಂಬರ್ 111. ಇಲ್ಲಿ ಕೆಲವೊಂದಿಷ್ಟು ಮತದಾರರ ಹೆಸರು ಡಿಲೀಟ್ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಸುಮಾರು 50 ಜನ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಮತದಾರರಿದ್ದಾರೆ, ಮಾತಾಡ್ಸೋಣ. ನಿಮ್ಮ ಹೆಸರು? ರುಕ್ಕಮ್ಮ. ಏನಾಗಿದೆಯಮ್ಮ ನಿಮ್ಮ ಸಮಸ್ಯೆ? ಇವಾಗ ನಮ್ಮ ಸಮಸ್ಯೆ ಬಂದು ಇವಾಗ 66 ವರ್ಷ ಅಂತ ಇಲ್ಲೇ ಇದ್ದೀವಿ, ಇಲ್ಲೇ ಓಟ್ ಹಾಕ್ತಾ ಇದ್ದೆ. ಓಟನ್ನು ಹಾಕಿದ್ದೀನಿ. ಈ ಸತಿ ಓಟ್ ಡಿಲೀಟ್ ಆಗಿದ್ರೆ ಯಾಕೆ ಕಾರಣ? ಅದು ಯಾಕೆ ಡಿಲೀಟ್ ಆಗಬೇಕು? ಪ್ರಾಣ ಇದ್ದೀವಿ, ಇಲ್ಲೇ ಇದ್ದೀವಿ, ಎಲ್ಲ ಇದೆ. ಇದು ಮಾತ್ರ ಯಾಕೆ ನಂದು ಹಿಂಗೆ ಮಾಡಿದ್ದಾರೆ? ಆಫೀಸರ್ಸ್ ಒಳಗಡೆ ಪೋಲಿಂಗ್ ಆಫೀಸರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿದಾಗ ಅವರು ಏನಂದ್ರು, ವಿವಿನ ಆಫೀಸ್ಗೆ ಹೋಗಮ್ಮ, ಇಲ್ಲಿ ಡಿಲೀಟ್ ಆಗ್ಬಿಟ್ಟು. ಎಲ್ಲಿಗೆ ಹೋಗೋಣ? ವಿವಿನ ಆಫೀಸ್ ಏನು ಆಫೀಸ್? BBM ಆಫೀಸ್. ಅಲ್ಲಿ ಹೋಗಿ ಅಂತಾರೆ, ಅಲ್ಲಿ ಹೋಗಿ ಕೇಳ್ರಿ ಅಂತ ಅವ್ರು. ಅಲ್ಲಿ ಹೋಗಿ ಕೇಳು ಅಂತಾರ ಅವರು. ಅಲ್ಲಿಂದಾರು ಅಲ್ಲಿ ಹೋಗಿರಮ್ಮ, ನೀವು ಇಲ್ಲಿ ಮಾತಾಡ್ಸಿ ಬರ್ರಿ ಅಂತಾರ. ನಿಮ್ಮ ವೋಟರ್ ಐಡಿ ತೋರಿಸಿಮ್ಮ, ಎಲ್ಲಿದೆ? ಇದು ರುಕ್ಕಮ್ಮ ಅಂತ ಹೇಳಿ. ಸೊ ಇದೆ ಅಲ್ವಲ್ಲ, ಇಲ್ಲಿ ನೋಡ್ತಿರ್ಬೋದು. ಇದು ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ. ರುಕ್ಕಮ್ಮ ಅವ್ರದ್ದು. ಅಣ್ಣಾಮಲೈ ನಾಯ್ಕ ಗಂಡನ ಹೆಸರು, ಸ್ತ್ರೀ, ಡೇಟ್ ಆಫ್ ಬರ್ತ್ 1/1/1961. ನೋಡಿ, ಇಲ್ಲಿ ಡಿಲೀಟ್ ಅಂತ ಹಾಕಿದ್ದಾರೆ, ಡಿಲೀಟೆಡ್ ಅಂತ ಆಗಿದೆ. ಸೊ ನಮ್ಮ ಜೊತೆ ಈಗ ರುಕ್ಕಮ್ಮ ಅನ್ನುವಂಥ ಪರ್ಸನ್ ಇದ್ದಾರೆ. ಸೊ ವೋಟರ್ ಲೀಸ್ಟ್ ಕೂಡ ಇದೆ, ಅದರಲ್ಲಿ ಡಿಲೀಟ್ ಅಂತ ಹಾಕಿದ್ದಾರೆ. ಸೊ ಮತದಾರ ಅಂದರೆ ಏನು ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ಕೇಳಿದರೆ BBMP ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿ ಅಂತೇಳಿ ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಮೇಡಮ್ ಹೇಳಿ, ನೀವು ಹೇಳಿ. ನಾನು ಈ ಬೂತಿನ 1111 ಬೂತಿನ ಅಧ್ಯಕ್ಷರು ನಾನು. ಇವರು ಈ BJP ಕಾರ್ಯಕರ್ತರು ಈ BJPಯಲ್ಲಿ ತುಂಬ ಮತ ಹಾಕಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲ 1111ಅಲ್ಲಿ ಲಾಸ್ಟ್ ಬಾರಿ ಬಂದ್ಬಿಟ್ಟು ಕಾಂಗ್ರೆಸ್ಗಿಂತ BJP ಮತ ಜಾಸ್ತಿ ಇತ್ತು. ಈ ಸಾರಿ ಏನು ಮಾಡಿದ್ದಾರೆ ಅಂತ ಎಲ್ಲ ಮತದಾರನ ಡಿಲೀಟ್ ಮಾಡಿದ್ದಾರೆ. ಇದರಲ್ಲಿ ಇದೊಂದು ಇಲ್ಲಿ ನೋಡಿ, ಡಿಲೀಟ್ ಮಾಡಿರೋದು ನೋಡಿ, ಫುಲ್ ಡಿಲೀಟ್ ನೋಡಿ. ಈ ಥರ ಡಿಲೀಟ್ ಎಲ್ಲ ಇದನ್ನು ಡಿಲೀಟೆಡ್ ಮಾಡಿದ್ದಾರೆ. ಇದು ಒಂದೇ ಕಾರಣ ಸರ್. ಓಕೆ ಅಮ್ಮ, ಎಷ್ಟು ಜನರ ಹೆಸರು ಡಿಲೀಟ್ ಆಗಿದೆ? ನೀವು ಬೂತ್ ಇನ್ಚಾರ್ಜ್ ಅಂತ. 50% ಆಗಿದೆ ಸರ್. 50% ನಂಬರ್ ಟೋಟಲ್ ನಮ್ಮ ಬೂತ್ ವೋಟರ್ಸ್ ಬಂದ್ಬಿಟ್ಟು 1030 ವೋಟರ್ಸ್ ಇದ್ದಾರೆ. ಅದರಲ್ಲಿ 300 ಜನ ಡಿಲೀಟೆಡ್ ಮಾಡಿದ್ದಾರೆ. 300 ಜನ ಮಾಡಿದ್ದಾರೆ. 300 ಜನ ಬಂದಿದ್ದಾರೆ ಇಲ್ಲಿಗೆ, ಬಂದು ಓಟ್ ಹಾಕಂತ ಬಂದಿದ್ದಾರೆ. 300 ಜನ ಅಂದ್ರೆ 100ರಿಂದ 150 ಜನ ಇಲ್ಲಿ ಬಂದು ರಿಟರ್ನ್ ಹೋಗಿದ್ದಾರೆ ಸರ್. ಓಟ್ ಹಾಕಿಲ್ಲ ಅವರು. ಬಟ್ ಇವರು ನೀವು ಬಂದೋ ಕಾರಣಕ್ಕೆ ಇವ್ರು ಬಂದಿದ್ರು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಪೊಲೀಸ್ ಅಥವಾ ಅಧಿಕಾರಿಗಳನ್ನು ಕೇಳಿದಾಗ ಏನ್ ಹೇಳ್ತಾರೆ? ಅವ್ರು ಏನು ಉತ್ತರ ಕೊಡ್ತಾರೆ, ಬುಕ್ಕಲ್ಲಿ ಇದ್ರೆ ಮಾತ್ರ ಒಳಗಡೆ ಬನ್ನಿ, ಇಲ್ಲ ಇದ್ರೆ ನೀವು BBMP ಆಫೀಸಲ್ಲಿ ಹೋಗಿ ಕೇಳ್ಕೊಳ್ಳಿ. ಮನೆಗೆ ಹೋಗಿ ಮಲ್ಕೊಳ್ಳಿ, ಮನೆಗೆ ಹೋಗಿ. ನಿಮ್ದು ಡಿಲೀಟ್ ಆಗಿದೆ, ಮನೆಗೆ ಹೋಗಿ. ಇಲ್ಲಿ ಏನು ಕೇಳೋದಿಲ್ಲ ಅಂತಾರೆ. ನೀವು ಯಾರನ್ನ ಕೇಳಿದ್ರೇನು ಅಷ್ಟೇ. ನೆಕ್ಸ್ಟ್ ನೋಡೋಣ, ಹೋಗಿ. ಓಕೆ ಸರ್, ನೀವು ಹೇಳಿ, ಏನಕ್ಕೆ ಡಿಲೀಟ್ ಮಾಡಿದ್ದಾರೆ ಸರ್? ಏನು ಹೇಳ್ತೀರಾ? ಅದೇ ಸರ್, BJP ಮತ ಜಾಸ್ತಿ ಸಿಗ್ತಾ ಇದೆ ಈ ಏರಿಯಾದಲ್ಲಿ ಅಂತ ಆ ಥರ ಮಾಡಿದ್ದಾರೆ. ಕೆಲವೊಂದು 20 ವರ್ಷಗಳ ಸರ್ ನಂದಿದೆ ಸರ್, ನಂದಿದೆ. ನಮ್ದಿದೆ ಸರ್. 20 ವರ್ಷದ ಕಾಲ ಇಲ್ಲಿ ಕಾಂಗ್ರೆಸ್ಸೇ ಇದೆ. ಬಟ್ ಈ ಬಾರಿ ಜಾಸ್ತಿ ಮತ ಬಂತು ಅಂತ ಮತದಾರನ ಎಲ್ಲಾನು ಡಿಲೀಟ್ ಮಾಡಿದ್ದಾರೆ, ಹೊಸ ಗುರುತನ್ನು ಆ್ಯಡ್ ಮಾಡಿದ್ದಾರೆ. ಇದಿಷ್ಟು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬೂತ್ ನಂಬರ್ 111ರ ವಿಚಾರ. ಬನ್ನಿ, ನಾನೀಗ ಏನು ವೋಟಿಂಗ್ ಬೂತ್ ಏನಿದೆ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸುಮಾರು 110 ಮೀಟರ್ನಷ್ಟು ನಿಷೇಧಾಜ್ಞೆಯನ್ನು ಹೇರಿರುವಂಥ, ಅಂದರೆ ಬೂತ್ನಿಂದ 110 ಮೀಟರ್ ನಿಷೇಧಾಜ್ಞೆಯನ್ನು ಹೇರಿರುವಂಥದ್ದು. ಅಲ್ಲಿ ರೆಡ್ ಫ್ಲ್ಯಾಗ್ ಕಾಣಿಸಿದೆಯಲ್ಲ, ಆ ರೆಡ್ ಫ್ಲ್ಯಾಗಲ್ಲಿಂದ ಆ ಕಡೆಯಿಂದ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಂತೇಳಿ ಮತದಾನ ಮಾಡುವಂತಹ ಮತದಾನ ಕೆಲಸದಲ್ಲಿರುವಂಥ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಸುಮಾರು 50 ಜನರ ಹೆಸರು ಡಿಲೀಟ್ ಆಗಿದೆ ಅನ್ನುವಂಥ ಆರೋಪವನ್ನು ಇಲ್ಲಿ ಮಾಡ್ತಿರುವಂಥದ್ದು. ಸುಮಾರು ಅಂದರೆ 50 ಜನ ಅಂದರೆ ನೀವು ಊಹೆ ಮಾಡ್ಬೋದು. ಒಂದು ಕಡೆಯಿಂದಾಗಿ ರಾಜಕೀಯ ಪ್ರೇರಿತ ಆರೋಪ ಕೂಡ ಇರುವಂಥದ್ದು. ಏನು ಆ ಒಂದು ಮತಗಟ್ಟೆನಿದೆ, ಆ ಮತಗಟ್ಟೆ 111ರ ಬಳಿ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಇಲ್ಲಿ ಬರೋಂಗಿಲ್ಲ, ನೀವು ಶೂಟ್ ಮಾಡೋಂಗಿಲ್ಲ, ವಿಜುವಲ್ ಶೂಟ್ ತೆಗಿಯೋಂಗಿಲ್ಲ ಸೊ ಅನ್ನುವಂತಹ ಏನು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಈ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 50 ಜನರ ಹೆಸರು ಡಿಲೀಟ್ ಆಗಿದೆ, 150 ಜನ ಓಟೆ ಹಾಕಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಸ್ ಎಡ್ವಿನ್ ಜೊತೆ ರಂಜನ್ ಶೀಲಾ, ನ್ಯೂಸ್ 18 ಬೆಂಗಳೂರು. ಬರ್ಕೊಂಡಿದ್ದೀವಿ ಸರ್ ನಾವು. ನೋಡಿ ಎಲ್ಲ ಜೀವ ಇರೋ ಕೆಲವೊಂದು ಹೊಸ ಮಕ್ಕಳು ಜಾಯ್ನ್ ಆಗಿದ್ದಾರೆ. ಅಲ್ಲಿ ಇಲ್ಲಿರೋರಂತವರೇ ಇಲ್ಲ. ಇವರೆಲ್ಲ ಇದ್ದಾರೆ, ಡಿಲೀಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಇವಾಗ ಅವ್ರು ಬಂದು ಓಟ್ ಕೇಳ್ತಾ ಇದ್ದಾರೆ, ನಿಮ್ದು ಡಿಲೀಟ್ ಹೋಗಿ ಮನೆಗೆ ಅಂತ ಇದ್ದಾರೆ.
ಇವ್ರು ಹೆಂಗೆ ಹಾಕೋದು? ಏನಕ್ಕೆ ಡಿಲೀಟ್ ಆಗಿದೆ ಅಂತ ನೀವು ಆರೋಪ ಮಾಡ್ತಿದ್ದೀರಾ? ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾ ಇಲ್ಲ ಸರ್. ಅವರು ವೋಟ್ ಮಾಡಕ್ಕೆ ತಗೊಂಡ್ಬಂದಿದ್ದಾರೆ, ಇವಾಗ ಅವ್ರದ್ದು ಡಿಲೀಟೆಡ್ ಆಗಿದೆ, ಅದಕ್ಕೆ ಇವ್ರು ಹೆಂಗ್ ವೋಟ್ ಹಾಕ್ತಾರೆ ಇವಾಗ? ನಾ ಹೆಂಗ ಹಾಕುವ ಸರ್ ವೋಟ್ ಹಾಕೋದು? ಎಷ್ಟು ಜನದಾಗಿದೆ ಅಮ್ಮ ಇಲ್ಲಿ? ಈ ತರ ಒಂದು 20-30 ಜನದಾಗಿದೆ. ಒಂದು ಪೇಜ್ ಅಲ್ಲಿ 5-6-7 ಡಿಲೀಟೆಡ್ ಮಾಡಿದ್ದಾರೆ. ಇದೇ ತರ ಎಲ್ಲದ್ರಲ್ಲೂ ಇದೆ. ಅವರೆಲ್ಲ ಇದ್ದಾರಾ? ಇದಾರೆ ಸರ್. ಇವಾಗ ನೋಡಿ ಅವ್ರ ಮನೆ ಮಠ ಎಲ್ಲ ತೋರಿಸ್ತೀವಿ ಬೇಕಾದ್ರೆ. ಆಲ್ಮೋಸ್ಟ್ ಒಂದು 10-20 ಜನನ ವಾಪಸ್ ಕಳ್ಸಿದೀವಿ, ಬಟ್ ಆಪಲ್ ನೋಡಿದ್ರು ಅವ್ರದ್ದು ಇಲ್ಲ. ಬಟ್ ನಾವು ವೋಟ್ ಮಾಡ ಡಿಲೀಟ್ ಮಾಡಿದ್ದಾರೆ ಅಂತ ನೀವು ಆರೋಪ ಮಾಡ್ತಿದ್ದೀರಾ? ಆರೋಪ ಅಂದ್ರೆ ಇವ್ರು ಬಂದು ಜೀವ ಇರುವಾಗ ಸರ್ ಬಿಜೆಪಿ ಅವ್ರದೆಲ್ಲ ಡಿಲೀಟು. ಸತಿ ವೋಟ್ ಆಗುವಾಗ ಅವಾಗ ಇವಾಗ ಇವರೆಲ್ಲ ಬಿಜೆಪಿ ಅವರೇ, ಎಲ್ಲ ಬಿಜೆಪಿ ಒಂದೇ ಕಾರಣಕ್ಕೋಸ್ಕರ ಈ ಸರಿ ತುಂಬಾ ಡಿಲೀಟೆಡ್ ಮಾಡಿದ್ದಾರೆ. ಯಾವ ಕಾರಣ? ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಡಿಲೀಟೆಡ್ ಮಾಡಿದ್ದಾರೆ. ಹೊಸ ಮಕ್ಕಳು ಇಲ್ಲವೇ ಇಲ್ಲ ಇಲ್ಲಿ. ನಾವು ಇಲ್ಲಿ 35-40 ವರ್ಷದಿಂದ ಇಲ್ಲಿರೋರು, ನಮಗೆ ಗೊತ್ತು. ಹೊಸ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ಹುಡುಗಿ ತಗೊಂಡು ಹೋಗ್ತಾ ಇದ್ದಾರೆ. ಬಿಬಿಎಂಪಿ ಅವ್ರನ್ನ ಕೇಳಿ ಅಂತ ಹಿಂಗೆ ಬೆಳಿಗ್ಗೆಯಿಂದ ಹಿಂಗೆ ಮಾಡ್ತಾ ಇರೋದು. ನೀವು ಒಳಗಡೆ ಬರಂಗಿಲ್ಲ, ಆಚೆ ಹೋಗಿ ಅಂದ್ರೆ ಸರ್ ಇವಾಗ ಓಟ್ ಇರೋರ್ಗೆ ಅಂದ್ರೆ ಯಾರನ್ನ ಕೇಳೋದು ಸರ್? ನಾವು ಇವ್ರ ಮುಂದೆನೆ ಅನ್ಸ್ತಾ ಇದ್ದಾರೆ, ಕೇಳಿದ್ರೆ ಏನಿಲ್ಲಮ್ಮ ಹೋಗಿ ಅಂತಾರೆ, ಹೇಳೋರ್ನೇ ಕಳಿಸ್ತಾ ಇದ್ದಾರೆ. ಹಿಂಗೆ ಮಾಡ್ತಾ ಇರೋದು. ನಿನ್ನೆ ನಂಗೆ ಮಾಡಿದ್ದು ಮೇಡಮ್. ಮೋಜು ಅಲ್ಲಿ ಒಳಗೆ ಕಾರಲ್ಲಿ ಇದೆ, ನಾನು ಒಳಗೆ ಪೋಲಿಂಗ್ ಬೂತ್ ಸ್ಟೇಷನ್ ಇದ್ದೀನಿ. ಲೈವ್ ಬರೋಕ್ಕಾಗುತ್ತೆ, ಮೊಬೈಲಲ್ಲಿ ಬರೋಕ್ಕಾಗುತ್ತೆ, ಝೂಮಲ್ಲಿ ಕಳಿಸಿ ನಿನ್ನ ಪುನಃ ಬರ್ತೀನಿ ಇದನ್ನು. ಈ ಥರನೇ ಎಲ್ಲಾರನ್ನೂ ಓಡಿಸ್ಬಿಡ್ತಾರೆ. ಏನು ಮಾಡೋದು ಅವರು? ಪೊಲೀಸವ್ರು ನೋಡಿದ್ರೆ ಭಯ, ಅವ್ರಿಗೆ ಹೋಗ್ತಾರೆ. ಇವಾಗ ನೀವು ಒಳಗಡೆ ಹೋಗಿ ಕೇಳಿ ಅಂದ್ರೆ ಕೇಳಿ. ಮನೆ ಪಕ್ಕ ಮನೆ ಅವರು ಎಲ್ಲ ಹೋಗ್ತಾ ಇದಾರಲ್ಲ ಸರ್. ಅವರು ಸುಮಾರು 50 ವರ್ಷ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಇದಾಗಿ ಇಲ್ಲೇ ಇರೋ ನೋಡಿ. ಇಲ್ಲಿನೂ ಬೇಡ ಅಂತ ಇನ್ನ ಎಲ್ಲಿ ಹೋಗ್ಬೇಕು? ಮನೆ ಒಳಗಡೆನೆ ಹೋಗಿ ಮಾಡ್ಕೋಬೇಕು. ಹಿಂಗೆ ಹೇಳ್ತಾರೆ ಎಲ್ಲ. ನೀವು ಹೇಳೋದು ತಪ್ಪಾಗುತ್ತೆ ಸರ್, ದಯವಿಟ್ಟು ತಪ್ಪಾಗುತ್ತೆ. ಆಟ ಆಡ್ತಾ ಇಲ್ಲ, ನಿಮಗೂ ಎಲ್ಲಾನು ಗೊತ್ತೈತಲ್ಲ, ಎಷ್ಟು ದೂರ ಇರಬೇಕು, ಏನಿರ್ಬೇಕು ಅದು ಎಲ್ಲ. ಸರ್ ನಾನು ಇಲ್ಲಿ 1 ನಿಮಿಷ 100 ಮೀಟರ್ ಹಂತದೊಳಗೆ ಪ್ರಚಾರ ಮಾಡಂಗಿಲ್ಲ ಅಂತ ಇರಬೇಕು ಅಂತ ಯಾವ ಕಂಡೀಷನ್ ಆಗಿಲ್ಲ. ಬೇಕಾದ್ರೆ ನಮಗೆ ಕೊಟ್ಟು ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಒಳಗಡೆ ಜೀವ ಇರೋರೆಲ್ಲ ಡಿಲೀಟು. ಸರ್ ಒಳಗಡೆ ಅಂತ ಮತದಾನ ಮಾಡುವಂತ ಕೇಂದ್ರದೊಳಗೆ ಒಳಗಡೆ ಮಾಡಂಗಿಲ್ಲ. ನೋಡಿ ಈ ತರ ಭಯ ತೋರಿಸ್ತಾರೆ. ಈ ತರ ಭಯ ತೋರಿಸ್ರೆ ಏನ್ ಮಾಡಕ್ಕಾಗೋದು? ಮನೆಗೆ ಹೋಗ್ಬಿಡ್ತೀವಿ, ಓಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ. ಇಲ್ವಾ ನಿಮ್ದು ಡಿಲೀಟ್ ಆಗಿದೆ, ಹೋಗಿ ಮನೆಗೆ ಹೋಗಿ, ಇಷ್ಟೇ ಆನ್ಸರು. ಮಾತಾಡ್ತಾರೆ. ಆಯ್ತು ಸರ್, ನಾವು ಇನ್ನು ಹಂಗಾರೆ ರೋಡಲ್ಲಿ ನಿಂತ್ಕೊಡ್ತೀವಿ. ಗುಂಪೇರ್ಬಾರ್ದು ಅಂತಿರೋದು, ನಾವೇ ನಿಂತ್ಕೋಬಾರ್ದು ಅಂತಿದ್ಯಾ ಅಷ್ಟೇ. ಇಲ್ಲಾಂದ್ರೆ ಅವ್ರ ಆ್ಯಂಕರ್ ಹತ್ರ ಕೊಡಿ ಫೋನ್ ತಗೊಂಡೋಗಿ, ಅಲ್ಲಿದೆ ಈ ಫೋನ್ನ. ಇದೊಂದು ನೋಡಿ, ಹಂಗೆ ಯಾರು ಬಿಜೆಪಿ ಅಂತ ಕನ್ಫರ್ಮ್ ಆಗ್ತಾರೆ ಅವ್ರನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ನೋಡಿ ಎಲ್ಲ ಫುಲ್ ಡಿಲೀಟೆಡ್. ಲಾಸ್ಟ್ ಟೈಮು ಕಡಿಮೆ ಪೋಲಿಂಗ್ ಆಯಿತು, ಗಾಂಧಿನಗರ ವಾರ್ಡು ಹೈಯೆಸ್ಟ್ ಬಿಜೆಪಿಗೆ ಆಯಿತು ಅಂತ ಈ ಥರ ಮಾಡಿದ್ದಾರೆ. ಎಲ್ಲ ವೋಟರ್ ಡಿಲೀಟೆಡ್ ಮಾಡಿದ್ದಾರೆ. ಸರ್ ನನಗೆ ಫೋನ್ ಮಾಡಿದ್ದಾರೆ ಸರ್, ಫೋನ್ ಮಾಡೋದು ಬೇಡ, ಬರೀ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.